ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸ್ತಿರುವಲ್ಲಿ ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಎಹೆಜ್ಕೇಲ 22ನೇ ಅಧ್ಯಾಯ 30-31 ವಚನಗಳು. ಎಹೆಜ್ಕೇಲ 22ನೇ ಅಧ್ಯಾಯ 30-31 ವಚನಗಳು. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳೆ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೇ ಕಟ್ಟಿದ್ದೇನೆ. ಇದು ಕರ್ತನಾದ ಯೆಹೋವನ ನುಡಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ಕರ್ತನು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ಆತನು ತಾನೇ ನಮಗೆ ಬೋಧಕನಾಗಿರುವಲ್ಲಿ ನಮಗೆ ಬೋಧಿಸಿ ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಮ್ಮನ್ನು ಹೆಚ್ಚಾಗಿ ಬಲಪಡಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 30ನೇ ವಚನ ಇದು ಪ್ರಾರ್ಥನೆ ವಿಷಯದಲ್ಲಿ, ವಿಶೇಷವಾಗಿ ವಿಜ್ಞಾಪನೆ ಪ್ರಾರ್ಥನೆ ವಿಷಯದಲ್ಲಿ ಪ್ರಸಿದ್ಧವಾದ ವಚನ. ಈ ವಚನದೊಳಗೆ ಒಂದು ದ್ವಂದ್ವವನ್ನು ನಾವು ನೋಡಬಹುದು. ಅಂದ್ರೆ ದೇವರು ಹೀಗೆ ಹೇಳ್ತಾನೆ, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳೆ ಒಡಗಿನಲ್ಲಿ ನಿಲ್ಲುವುದಕ್ಕೆ. ನಾನು ದೇಶವನ್ನು ಹಾಳು ಮಾಡದಂತೆ ದೇಶ ರಕ್ಷಣೆಗಾಗಿ. ಇದು ದ್ವಂದ್ವ. ಒಂದು ಕಡೆ ದೇವರ ಕೋಪದಿಂದ ದೇಶವು ಹಾಳಾಗ್ಲಿಕ್ಕಿದೆ, ಇದನ್ನು ದೇವರು ಅರ್ತಿದ್ದಾನೆ, ಅದನ್ನು ತಾನೇ ತನ್ನ ಬಾಯಿಂದ ಅದನ್ನು ತಿಳಿಸ್ತಿದ್ದಾನೆ. ಇನ್ನೊಂದೆಡೆ ದೇಶ ರಕ್ಷಣೆಗಾಗಿ ಯಾರಾದರೂ ದೇವರಿಗೂ ಮನುಷ್ಯರಿಗೂ ಅಥವಾ ದೇವರಿಗೂ ದೇಶಕ್ಕೂ ನಡುವೆ ಬರ್ತಾರಾ ಎಂಬುದಾಗಿ ದೇವರು ಎದುರು ನೋಡ್ತಿದ್ದಾನೆ. ಇದೊಂದು ಬಹಳ ಸತ್ಯವೇದದ ಒಂದು ವಿಚಿತ್ರವಾದ ವಿಷಯವಾಗ್ತದೆ. ಹಾಗಾದ್ರೆ ದೇವರೇ ತನ್ನ ಕೋಪವನ್ನು ನಿಲ್ಲಿಸಿ ಅಥವಾ ದೇವರೇ ತನ್ನ ಕೋಪವನ್ನು ತಾಳಿಕೊಂಡು ಅಥವಾ ಅದನ್ನು ಹೊರಗೆ ಬಿಡದೆ ತನ್ನ ಕೋಪಕ್ಕೆ ಬದಲಾಗಿ ತನ್ನ ಕನಿಕರವನ್ನು, ಕ್ಷಮಾಪಣೆಯನ್ನು ಸುರಿಸಬಹುದಲ್ಲ ಎಂಬುದಾಗಿ ನಾವು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯವಿದೆ. ಆದರೂ ದೇವರೇ ಏರ್ಪಡಿಸಿದ ನಿಯಮದ ಪ್ರಕಾರ ದೇವರ ಕೋಪವು ಬರುವಾಗ ಯಾರಾದರೂ ಅಡ್ಡಲಾಗಿ ಬಂದು ದೇವರೇ ನಿನ್ನ ಕೋಪಕ್ಕೆ ಬದಲಾಗಿ ನಿನ್ನ ಕನಿಕರವನ್ನು ಕಳುಹಿಸು ಎಂಬುದಾಗಿ ಬೇಡುವುದನ್ನು ದೇವರು ಬಹಳವಾಗಿ ಇಷ್ಟಪಡ್ತಾನೆ. ನಾವು ದೇವರ ಕನಿಕರದ ಕುರಿತಾಗಿ ಧ್ಯಾನಿಸಿದ ಮಾಸದಲ್ಲಿ ನಾವು ಹೇಗೆ ದೇವರ ಕನಿಕರ ದೇವರ ಕೋಪಕ್ಕಿಂತಲೂ ಮಿಗಿಲಾದದು ಎಂಬುದನ್ನು ಅನೇಕ ವಚನಗಳಲ್ಲಿ ಕಲಿಯುವುದಕ್ಕೆ ಪ್ರಯಾಸಪಟ್ಟಿದ್ದೇವೆ. ಇಲ್ಲಿಯ ವಿಷಯ, ದೇವರ ಕೋಪವು ಬರುವಾಗ ದೇವರಿಗೆ ಅಡ್ಡಲಾಗಿ ಬರಲಿಕ್ಕೆ ದೇವರು ಒಂದು ವಿಶೇಷ ಗುಂಪನ್ನು ಯಾವಾಗಲೇ ಎದುರು ನೋಡ್ತಾನೆ. ಸತ್ಯವೇದದ ಉದ್ದಕ್ಕೂ ನೋಡಬಹುದು. ಆದಿಕಾಂಡ 18ರಲ್ಲಿ ಅಬ್ರಹಾಮ, ಆದಿಕಾಂಡ 20ರಲ್ಲಿ ತಿರುಗಿ ಅಬ್ರಹಾಮ, ವಿಮೋಚನ ಕಾಂಡ 32, 33, 34ರಲ್ಲಿ ಮೋಶೆ, ಆತನದೇ ಕುರಿತಾದ ಇನ್ನು ಮರು ವಿವರಣೆಗಳನ್ನ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ, ಇನ್ನು ಸಮುವೇಲನ ಗ್ರಂಥದಲ್ಲಿ ಸಮುವೇಲ, ಎಸ್ತೇರಳ ಗ್ರಂಥದಲ್ಲಿ ಎಸ್ತರ್ ಮೊರ್ದೆಕೈ, ಅಥವಾ ದಾನಿಯೇಲನ ಪುಸ್ತಕದಲ್ಲಿ ದಾನಿಯೇಲ, ನೆಹೆಮಿನ ಪುಸ್ತಕದಲ್ಲಿ ನೆಹೆಮಿಯ, ಯೆರೆಮೀಯನ ಪುಸ್ತಕದಲ್ಲಿ ಯೆರೆಮೀಯ. ಇನ್ನು ಯೇಸುಕ್ರಿಸ್ತನ ಶಿಲುಬೆಯ ಶ್ರಮೆಯ ಕುರಿತಾಗಿ ನೋಡುವಾಗ ದೇವರಿಗೂ ಮನುಷ್ಯರಿಗೂ ನಡುವೆ, ಪರಲೋಕಕ್ಕೂ ಭೂಲೋಕಕ್ಕೂ ನಡುವೆ ಶಿಲುಬೆಯಲ್ಲಿ ತೂಗಾಡಿದ ಯೇಸುಕ್ರಿಸ್ತನ ಮಧ್ಯಸ್ಥಿಕೆಗೆ ಮಿಗಿಲಾದ ಮಧ್ಯಸ್ಥಿಕೆ ಇನ್ಯಾವುದನ್ನು ಹೇಳಲಿಕ್ಕೆ ಸಾಧ್ಯ. ಇನ್ನು ಅಪೊಸ್ತಲರು ಮಧ್ಯಸ್ಥರಾಗಿ ನಿಂತ ಭಾಗ, ಸಭೆಗೆ ದೇವರು ಕೊಟ್ಟ ಈ ಮಧ್ಯಸ್ಥಿಕೆಯ ಸೇವೆ ಅಥವಾ ವಿಜ್ಞಾಪನೆ ಸೇವೆ, ಯೇಸುಕ್ರಿಸ್ತನು ಸತತ ಮಹಿಮಾ ಪದವಿಯನ್ನು ಅಲಂಕರಿಸಿದ ಸಮಯ ಮೊದಲುಗೊಂಡು ಇಲ್ಲಿವರೆಗೂ ಆತನು ಮಹಾಯಾಜಕನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಮಾಡ್ತಿರುವಂಥ ಮಧ್ಯಸ್ಥಿಕೆಯ ಪ್ರಾರ್ಥನೆ, ಇವೆಲ್ಲವೂ ಬಹಳ ವಿಶೇಷವಾದ ಸಂಗತಿ. ಹಾಗಾದ್ರೆ ಯಾರು ದೇವರ ಕೋಪಕ್ಕೆ ಅಡ್ಡಲಾಗಿ ಬರಲು ಸಾಧ್ಯ? ಹಾಗಾದ್ರೆ ಇದಕ್ಕೆ ದೇವರೊಂದು ವಿಶೇಷ ಸ್ಥಾನಮಾನವನ್ನು ಕೆಲವರಿಗೆ ಒದಗಿಸ್ತಾನೆ. ಇದಕ್ಕೆ ಹೇಳುವುದಕ್ಕೆ ಅನೇಕ ವಿಧದ ವಿವರಣೆಗಳಿದ್ದರೂ ಒಂದನ್ನು ಬಹಳ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ. ದೇವರ ಕೋಪವು ರೋಷಾಗ್ನಿ ಹತ್ತಿ ಉರಿಯುವಾಗ
ಅದಕ್ಕೆ ಅಡ್ಡಲಾಗಿ ಬರಲಿಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯ ಅನ್ನೋದಾದರೆ ಅವನು ದೇವರ ಕನಿಕರವನ್ನು ತುಂಬಿಸಿಕೊಂಡವನು, ದೇವರಿಗೆ ಹತ್ತಿರವಾಗಿ ಜೀವಿಸುವವನು, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವವನು. ಕಾರಣ ದೇವರ ಕೋಪವನ್ನು ದೇವರ ಕನಿಕರ ಮಾತ್ರ, ಅಥವಾ ದೇವರ ಕೋಪವನ್ನು ದೇವರ ಕೃಪೆ ಮಾತ್ರ ತಡಿಲಿಕ್ಕೆ ಸಾಧ್ಯ. ಹಾಗಾಗಿ ಯೋಹಾನ ತನ್ನ ಸುವಾರ್ತೆಯನ್ನು ಬರೆಯುವಾಗ 14ನೇ ವಚನ ಮತ್ತು 17ನೇ ವಚನದಲ್ಲಿ ಹೇಳ್ತಾನೆ, 14ರಲ್ಲಿ ಆತನು ಕೃಪೆಯು ಸತ್ಯದಿಂದಲೂ ತುಂಬಿದವನಾಗಿದೆ ಎಂಬುದಾಗಿ, ಮತ್ತು ಕೃಪೆಯು ಸತ್ಯವು 17ನೇ ವಚನದಲ್ಲಿ ಯೋಹಾನ 1:17 ಕೃಪೆಯು ಸತ್ಯವು ಯೇಸುಕ್ರಿಸ್ತನ ಮುಖಾಂತರ ಬಂತು. ಏನಿದ್ರ ಅರ್ಥ? ದೇವರ ಕೋಪವು ಹತ್ತಿ ಉರಿಯುವಾಗ ಕಲ್ವಾರಿ ಶಿಲುಬೆಯಲ್ಲಿ ದೇವರ ಕೋಪವನ್ನು ತಡೆದು, ಅಥವಾ ಮನುಷ್ಯರ ಮೇಲಿದ್ದ ದೇವರ ಕೋಪವನ್ನು ತಡೆದದ್ದು ಯೇಸುಕ್ರಿಸ್ತನ ಒಳಗಿದ್ದ ಅಪರಿಮಿತವಾದ ಕೃಪೆ. ಅದನ್ನು 16ನೇ ವಚನದಲ್ಲಿ ಯೋಹಾನ 1:16 ಇರ್ತದೆ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆ ಹೊಂದಿದೆವು. ಹಾಗಾದರೆ ಈ ಕೃಪೆ, ಈ ಕನಿಕರ ಎನ್ನುವಂಥದ್ದು ಇದು ಮಾತ್ರ ದೇವರ ಕೋಪವನ್ನು ತಡೆಯುವಂಥದ್ದು. ಹಾಗಾದ್ರೆ ಇಂಥೊಬ್ಬ ಮನುಷ್ಯನು ಇಲ್ಲಿ ಇದ್ದಾನ ಎಂಬುದಾಗಿ ದೇವರು ಇಲ್ಲಿ ಎದುರು ನೋಡ್ತಾನೆ. 31ನೇ ವಚನಕ್ಕೆ ಬರುವಾಗ ದೇವರು ಹೇಳ್ತಾನೆ, 30ನೇ ವಚನದ ಅಂತ್ಯದಲ್ಲಿ ಹೇಳ್ತಾನೆ, ಯಾರೂ ಸಿಕ್ಕಲಿಲ್ಲ. ಹಾಗಾಗಿ 31ರಲ್ಲಿ ಹೇಳ್ತಾನೆ, ಆದ ಕಾರಣ ನಾನು ನನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಂದ ಅವರನ್ನು ಧ್ವಂಸ ಮಾಡಿ ಅವರ ದುರ್ನಡತೆಯನ್ನು ಅವರ ತಲೆಗೆ ಕಟ್ಟಿದ್ದೇನೆ. ಹಾಗಾದ್ರೆ ದೇವರ ಕೋಪನ ತಡೆಯತಕ್ಕವರು ಯಾರು ಇಲ್ಲದ ಕಾರಣ, ಯಾರು ಬಾರದ ಕಾರಣ, ಯಾರು ಸಿಕ್ಕದ ಕಾರಣ ದೇವರು ತನ್ನ ಕೋಪವನ್ನು ಸುರಿತಾನೆ. ಬೇರೆ ಒಂದು ಪಟ್ಟಣದಲ್ಲಿ ಇಂಥ ಒಬ್ಬ ಮನುಷ್ಯನಿದ್ರೆ ಆ ಪಟ್ಟಣ ಸುರಕ್ಷೆ, ಆ ಪಟ್ಟಣ ಸುರಕ್ಷಿತವಾದ ಪಟ್ಟಣ. ಒಂದು ದೇಶದಲ್ಲಿ ಇಂಥ ಒಬ್ಬ ಮನುಷ್ಯನಿರುತ್ತಾದ್ರೆ ಅದು ಒಂದು ಸುರಕ್ಷಿತವಾದ ದೇಶ. ಮತ್ತು ಯಾವುದೋ ಒಂದು ಸ್ಥಿತಿಗತಿ ಪರಿಸ್ಥಿತಿಗಳಲ್ಲಿ ಇಂಥ ಒಬ್ಬ ಮನುಷ್ಯನಿದ್ದರೆ ಆ ಪರಿಸ್ಥಿತಿಯೊಳಗಿರುವ ಒಂದು ಜನರು ಸುರಕ್ಷಿತರಾದ ಜನರು. ಒಂದು ಮನೆಯೊಳಗೆ, ಒಂದು ಕುಟುಂಬದೊಳಗೆ ಇಂಥ ಒಬ್ಬ ಮನುಷ್ಯನಿರುವುದಾದರೆ ಆ ಕುಟುಂಬ ಸುರಕ್ಷಿತವಾದ ಕುಟುಂಬ. ಒಂದು ವೇಳೆ ಅಂಥವ್ರು ಯಾರೂ ಇಲ್ಲದೆ ಹೋದರೆ ಅದು ಕುಟುಂಬವೋ ಅಥವಾ ಒಂದು ಊರೋ ಒಂದು ಸ್ಥಿತಿಯೋ ಅಥವಾ ಒಂದು ದೇಶವೋ ಅದು ಸುರಕ್ಷಿತ ಅಲ್ಲವೇ ಅಲ್ಲ. ಇದು ನಮಗೆ ಮನದಟ್ಟಾಗಲೇಬೇಕು. ಒಂದು ವೇಳೆ ಹೀಗೆ ಪ್ರಾರ್ಥಿಸುವವರು ದೇವರ ಕೋಪಕ್ಕೆ ಅಡ್ಡಲಾಗಿ ಬರತಕ್ಕ ಅರ್ಹತೆ ಪಡ್ಕೊಂಡವರು ಅಲ್ಲಿ ಅಡ್ಡಲಾಗಿ ಬಾರದೆ ಹೋದರೆ ದೇವರ ಕೋಪವು ನಿಶ್ಚಯ. ಇಲ್ಲಿ ಕೋಪ ಯಾಕೆ ಬಂತು ಎಂಬುದನ್ನು ಇಲ್ಲಿ ವಿವರಿಸ್ತಾನೆ. 24ನೇ ವಚನದಿಂದ 26ನೇ ವಚನಕ್ಕೆ ಬರೋದ್ರೊಳಗೆ 12 ವಿಧವಾದ ಸಂಗತಿಗಳನ್ನ ಈ ವಾಕ್ಯ ತಿಳಿಸ್ತದೆ. ಯಾಕೆ ದೇವರ ಕೋಪ ಬಂತು. ನಂತರದಲ್ಲಿ ತಿರುಗಿ 27ರಿಂದ 29ನೇ ವಚನಕ್ಕೆ ಬರುವಾಗ ತಿರುಗಿ ಇನ್ನು 6 ವಿಧದ ಸಂಗತಿಗಳನ್ನ ಈ ವಾಕ್ಯ ತಿಳಿಸ್ತದೆ. ಹಾಗಾದ್ರೆ ದೇಶದ ಪರಿಸ್ಥಿತಿನ ಹೇಳ್ತಾ ಬರುವಾಗ 24ರಿಂದ ಹಾಗೆ ಓದ್ತಾ ಹೋಗೋಣ. ಇಲ್ಲಿ ಹೀಗೆ ಹೇಳ್ತದೆ, ನರಪುತ್ರನೇ ಆ ನಾಡಿಗೆ ಹೀಗೆ ಹೇಳು, ದೇವರ ಕೋಪದ ಆ ದಿನದಲ್ಲಿ ನೀನು ಶುದ್ಧಿಯಾಗದ ದೇಶ. ದೇವರ ಕೋಪ ಬರುವಂಥ ದಿನದಲ್ಲಿ ಆ ದೇಶ ಹೇಗಿದೆ, ಅದು ಶುದ್ಧಿಯಾಗದ ದೇಶ ಎಂಬುದಾಗಿ ದೇವರೇ ಹೇಳ್ತಿದ್ದಾನೆ. ಅದು ಮಳೆ ಇಲ್ಲದ ದೇಶ. ಆ ನಾಡಿನೊಳಗೆ ಪ್ರವಾದಿಗಳು ಒಳಸಂಚು ಮಾಡಿಕೊಂಡಿದ್ದಾರೆ. ದೇವರು ಜನರಿಗೆ ದೇವರ ಮಾರ್ಗದರ್ಶನ ಕೊಡುವಂತೆ ಪ್ರವಾದಿಗಳನ್ನ ನೇಮಿಸಿದರೆ ಅವರೇ ಒಳಸಂಚಿನಲ್ಲಿದ್ದಾರೆ. ಮುಂದೆ ಬರ್ತದೆ, ಬೇಟೆಯನ್ನು ಸೀಳಿತ ಗರ್ಜಿಸುವ ಸಿಂಹದಂತಿದ್ದಾರೆ. ಅವ್ರು ಮಾಡುವಂಥದ್ದೇನು? ನರ ಪ್ರಾಣಿಗಳನ್ನು ನುಂಗಿದ್ದಾರೆ, ಆಸ್ತಿಯನ್ನು, ಅಮೂಲ್ಯ ವಸ್ತುಗಳನ್ನು ದೋಚಿಕೊಂಡಿದ್ದಾರೆ, ದೇಶದಲ್ಲಿ ಬಹುಮಂದಿಯನ್ನ ವಿಧವೆಯರನ್ನಾಗಿ ಮಾಡಿದ್ದಾರೆ. ಎಂಥ ಘೋರ ಸಂಗತಿ! ಪುರುಷರನ್ನ ಕೊಲ್ಲುವಂಥದ್ದು, ದೇಶದಲ್ಲಿ ಅಥವಾ ಗಂಡಂದಿರನ್ನ ಕೊಲ್ಲುವಂಥದ್ದು, ದೇಶದಲ್ಲಿ ಬಹುಮಂದಿನ ವಿಧವೆಯರನ್ನಾಗಿ ಮಾಡಿದ್ದಾರೆ. ಅಲ್ಲಿನ ಯಾಜಕರು ನನ್ನ ವಿಧಿಗಳನ್ನು ಭಂಗ ಮಾಡಿದ್ದಾರೆ, ನನ್ನ ಪರಿಶುದ್ಧ ವಸ್ತುಗಳನ್ನು ಹೊಲೆ ಮಾಡಿದ್ದಾರೆ. ದೇವರ ಆಲಯಕ್ಕೂ ಅವಮಾನಪಡಿಸಿದಂಥ ಕಾರ್ಯಗಳು. ಮೀಸಲಾದದ್ದಕ್ಕೂ ಮೀಸಲಲ್ಲದಕ್ಕೂ ಭೇದವೆಣಿಸಲಿಲ್ಲ, ಶುದ್ಧ ಅಶುದ್ಧ ವಿವೇಚನೆಯನ್ನು ಬೋಧಿಸಲಿಲ್ಲ. ನಾನು ನೇಮಿಸಿದ ಸಬ್ಬತ್ ದಿನಗಳಿಗೆ ವಿಮುಖರಾಗಿದ್ದಾರೆ, ಇದರಿಂದ ನಾನು ಅವರ ಮಧ್ಯದಲ್ಲಿ ಅಪಕೀರ್ತಿಗೆ ಗುರಿಯಾಗಿದ್ದೇನೆ. ಇಷ್ಟೆಲ್ಲ ಮಾಡಿದ ದೇವರಿಗೆ ನೊಂದ್ಕೊಂಡು ಹೇಳ್ತಿದ್ದಾನೆ, ನಾನೀಗ ಈ ಜನರ ಮಧ್ಯದಲ್ಲಿ, ಈ ಜನರ ಈ ಕಾರ್ಯಗಳ ನಿಮಿತ್ತ ನಾನು ಅಪಕೀರ್ತಿಗೆ ಗುರಿಯಾಗಿದ್ದೆ. ದೇವರ ನಾಮಕ್ಕೆ ಅಗೌರವ ತಂದದ್ದು ಒಂದು ಮುಖ್ಯವಾದ ಕಾರಣ. ನಂತರದಲ್ಲಿ 27ರಿಂದ 29ಕ್ಕೆ ಬರುವಾಗ ಇನ್ನೂ 6 ಸಂಗತಿಗಳನ್ನ ಹೇಳ್ತಾನೆ. ಅಲ್ಲಿ ಹೀಗೆ ಬರ್ತದೆ, ಅಲ್ಲಿನ ಪ್ರಧಾನರು ಸುಲಿಗೆಗಾಗಿ ರಕ್ತ ಸುರಿಸಿ ನರಪ್ರಾಣಿಗಳನ್ನು ನುಂಗುವರಾಗಿ ಬೇಟೆಯನ್ನು ಸೀಳುವ ತೋಳಗಳಂತಿದ್ದಾರೆ. 25ರಲ್ಲಿ ಬೇಟೆಯನ್ನು ಸೀಳುವ ಗರ್ಜಿಸುವ ಸಿಂಹ ಅಂತ ಹೇಳ್ತಾನೆ. ಆದರೆ ಇಲ್ಲೀಗ 27ರಲ್ಲಿ ನರಪ್ರಾಣಿಗಳು ನುಂಗುವರಾಗಿ ಬೇಟೆಯನ್ನು ಸೀಳುವ ತೋಳಗಳಂತಿದ್ದಾರೆ ಎಂಬುದಾಗಿ ಈಗ ಹೀಗೆ ಹೋಲಿಕೆ ಮಾಡ್ತಿದ್ದಾನೆ. ಮತ್ತು ತಿರುಗಿ ಪ್ರವಾದಿಗಳ ಪ್ರಸ್ತಾಪ, ಅಲ್ಲಿನ ಪ್ರವಾದಿಗಳು ಇವರಿಗಾಗಿ ಮಿಥ್ಯಾದರ್ಶನವನ್ನ, ಸುಳ್ಳು ಕಣಿಗಳನ್ನು ಕಂಡು ಯೆಹೋವನು ಮಾತನಾಡದಿದ್ದರೂ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆಂದು ನುಡಿಯುತ್ತಾ ದೇವರ ಸ್ವರ ಬರಲೇ ಇಲ್ಲ.
ಆದರೂ ಸುಳ್ಳು ದರ್ಶನ ಕಂಡು ಸುಳ್ಳಾಗಿ ಕಣಿ ಹೇಳುವವರಂತೆ ನುಡಿದದು ಮೇಲೆ ಮೇಲೆ ಸುಣ್ಣ ಬರ್ತಿದ್ದಾರೆ. ಏನೋ ಮೇಲೆ ಮೇಲೆ ಜನರಿಗೆ ಏನೋ ಒಂದು ಕಾರ್ಯಗಳನ್ನ ಮಾಡಿ ತಮ್ಮಲ್ಲಿ ತಾವು ಹೆಮ್ಮೆ ಪಟ್ಟುಕೊಂಡಿದ್ದಾರೆ. ಸಾಧಾರಣರು ಹಿಂಸಿಸಿ ಸೂರೆ ಮಾಡಿದ್ದಾರೆ. ಸಾಧಾರಣ ಪ್ರಜೆಗಳು ಇತರನ ಹಿಂಸಿಸಿ ಸೂರೆ ಮಾಡಿದ್ದಾರೆ. ದೀನದರಿದ್ರರನ್ನು ಬಾಧಿಸಿ ವಿದೇಶಿಗಳನ್ನು ಅನ್ಯಾಯವಾಗಿ ಅರ್ದು ಬಿಟ್ಟಿದ್ದಾರೆ. ಎಲ್ಲ ಕಾರ್ಯಗಳನ್ನು ನೋಡುವಾಗ ದೇವರು ಹೀಗೆ ಹೇಳ್ತಿದ್ದಾನೆ, ಹಾಳು ದೆಸೆಗೆ ಬಂದಿರೋದ್ರಿಂದ ಈಗ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕು. ಈ ಪೌಳಿಯ ಒಡಕು ಎನ್ನುವಂಥದ್ದು ಬಹಳ ಅರ್ಥಗರ್ಭಿತವಾದ ಒಂದು ಮಾತು. ಈ ಅದು ಗೋಡೆ ಒಂದಾಗಿರುವಾಗ ದೇವರು ಮನುಷ್ಯರು ಒಂದಾಗಿದ್ರೆ ಎಂಬುದಾಗಿ ಅರ್ಥ, ಮತ್ತು ಆ ನಾಡಿನ ಆ ದೇಶದ ಜನರು ದೇವರೊಂದಿಗೆ ಐಕ್ಯತೆಯಲ್ಲಿದ್ದರೆ ಎಂಬುದಾಗಿ ಅರ್ಥ. ಈಗ ದೇವರು ಅದನ್ನು ಪೌಳಿಯ ಒಡಕು ಎಂಬುದಾಗಿ ಹೇಳುವಾಗ ದೇವರು ಬೇರೆ, ಜನರು ಬೇರೆ ಆಗಿದ್ದಾರೆ. ಹಾಗಾದ್ರೆ ದೇವರಲ್ಲಿ ಹುಡುಕುತ್ತಿರುವಂತಹ ಮನುಷ್ಯನ ಯಾರೆಂಬುದಾಗಿ ಹೇಳಿದ್ರೆ, ಮಧ್ಯದಲ್ಲಿ ಯಾರಾದರೂ ಒಬ್ಬನು ಮಧ್ಯಸ್ಥನಾಗಿ ಬಂದು ಬೇರೆ ಬೇರೆ ಆಗಿರುವ ದೇವರನ್ನ ಮನುಷ್ಯರನ್ನ ತಿರುಗಿ ಒಂದುಗೂಡಿಸಬೇಕು. ಬೆಳಕಾಗಿರುವ ದೇವರು ಕತ್ತಲಿಗೆ ಜಾರಿದ ಮನುಷ್ಯರು, ಆಶೀರ್ವದಿಸುವ ದೇವರು ಶಾಪಕ್ಕೆ ಜಾರಿದ ಮನುಷ್ಯರು, ಪರಿಶುದ್ಧನಾದ ದೇವರು ಪಾಪಕ್ಕೆ ಜಾರಿದ ಮನುಷ್ಯರು, ಕರುಣಿಸುವ ದೇವರು ಆದರೆ ದೇವರ ಕೋಪನ ಎಳ್ಕೊಂಡ ಜನರು. ಹಾಗಾದ್ರೆ ಇವರನ್ನ ತಿರುಗಿ ದೇವರನ್ನ ಈ ಮನುಷ್ಯರ ಕಡೆಗೂ ಮತ್ತು ತಪ್ಪಿಹೋದ ಜನರ ಹೃದಯವನ್ನ ದೇವರ ಕಡೆಗೂ ತಿರುಗಿಸುವಂತ ಒಬ್ಬ ಮಧ್ಯಸ್ಥಗಾರನು ಒಬ್ಬನು ಬರಲಿ, ಇಬ್ಬರ ನಡುವಿನ ಅಂತರವನ್ನ ಸರಿಪಡಿಸಲಿ, ದೇವರ ಕೋಪವನ್ನು ಶಮನಪಡಿಸಲಿ, ಈ ಜನರ ಮೊಂಡ ಹೃದಯನ ವಿಧೇಯತೆ ಕಡೆಗೆ ದೇವರ ಕಡೆಗೆ ತಿರುಗಿಸಲಿ. ಇಂಥವನ್ನ ಯಾರಾದ್ರೂ ಬಂದರು. ಹಾಗಾಗಿ ಸಮಾಧಾನ ಪಡಿಸೋರು ಧನ್ಯರು, ಅವರ ದೇವರ ಮಕ್ಕಳು ಅನ್ನಿಸಿಕೊಳ್ಳೋರು ಎಂಬುದಾಗಿ ಬರೆದಿದೆ. ದೇವರ ಮುಂದೆ ಹೋಗಿ ಕಣ್ಣೀರಿನಿಂದ ಗೋಳಾಡ್ತಾ ಜನರ ಮುಂದೆ ಬಂದು ಅವರ ಪಾಪಗಳನ್ನ ಖಂಡಿಸಿ ಅವರ ಪಾಪಗಳನ್ನ ಅರಿವಿಗೆ ತಂದು ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ ಮಾನಸಾಂತರ ಸಾರುವ ಈ ಮಧ್ಯಸ್ಥಗಾರನನ್ನು ದೇವರು ಹುಡುಕ್ತಿದ್ದಾನೆ. ಇದೊಂದು ಬಹಳ ಪ್ರಾಮುಖ್ಯವಾದ ಸೇವೆ ಆಗ್ತದೆ. ಒಂದು ವೇಳೆ ಇಂಥ ಸಂದರ್ಭದಲ್ಲಿ ಅಂಥವರು ಸಿಕ್ಕದೆ ಹೋದರೆ ದೇವರ ಕೋಪವು ಅಲ್ಲಿ ಹತ್ತಿರೋದು ನಿಶ್ಚಯ. ಪ್ರಿಯರೇ, ಕರ್ತನ ಮುಂದೆ ನಾವು ತಗ್ಗಿಸಿಕೊಳ್ಳೋಣ. ಇಂಥ ಸೇವೆ ನಿನಗೆ ಕೊಡಲ್ಪಟ್ಟಿದ್ದರೆ ಈಗಲೇ ಎಂಬಂತೆ ಒಪ್ಪಿಸಿಕೊಡು. ಒಂದು ವೇಳೆ ನೀನು ಈಗ ಇರುವ ಪರಿಸ್ಥಿತಿಯಲ್ಲಿ, ನಿನ್ನ ನಾಡಿನಲ್ಲಿ, ನಿನ್ನ ದೇಶದಲ್ಲಿ ಅಥವಾ ನಿನ್ನ ಪಟ್ಟಣದಲ್ಲಿ ನೀನು ಇಂಥವನಾಗೆ ಎದ್ದೇಳದೆ ಹೋದರೆ ಅಲ್ಲಿ ದೇವರ ಕೋಪ ಬರುವುದು ನಿಶ್ಚಯ. ಅಬ್ರಾಹ್ಮನು ಯಾವ ವೇದಿಕೆಯಲ್ಲಿ ನಿಂತು ದೇವರ ಮುಂದೆ ವಿಜ್ಞಾಪಿಸಿದನು, ಅವನ ಪ್ರಾರ್ಥನೆಯನ್ನು ಕೇಳಿ ದೇವರು 20ನೇ ಅಧ್ಯಾಯದಲ್ಲಿ ಗೆರಾರಿನ ಅರಸನಾದ ಅಭಿಮಲೇಖನ ಅವನ ಪರಿವಾರಕ್ಕೆ ಮಾಡಿದ ಆಶೀರ್ವಾದವನ್ನು ನಮ್ಮ ದೇಶದ ಮೇಲೂ ದೇವರು ಮಾಡುವಂತೆ, ನಮ್ಮ ನಾಡಿಗೂ ನಮ್ಮ ಕುಟುಂಬಕ್ಕೂ ನಾವು ಇರುವ ಪರಿಸ್ಥಿತಿಗಳ ನಡುವೆ ದೇವರು ಆ ಕನಿಕರವನ್ನು ಸುರಿಸಿ ತಾನು ಮಾಡಬೇಕಿಂದ ಕೇಡನ್ನು ಆತನು ಮಾಡದಂತೆ ತನ್ನ ಕೋಪವನ್ನು ಆತನು ನಮ್ಮಿಂದ ತೊಲಗಿಸುವಂತೆ ಅಡ್ಡಲಾಗಿ ಪ್ರಾರ್ಥಿಸೋರು ಬೇಕು. ಒಂದು ವೇಳೆ ನೀನೇ ಆತನಾಗಿದ್ದರೆ ಈಗಲೇ ಒಪ್ಪಿಸಿಕೊಡು. ಮಹಾಕೃಪೆಳ ಪರಲೋಕ ತಂದೆ, ದೇಶದ ಮೇಲೆ ಕೋಪ ಯಾಕೆ ಬಂತು ಎಂಬುದನ್ನು ತೋರಿಸಿಕೊಟ್ಟಿದೆಯಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ಮಧ್ಯಸ್ಥಗಾರನಾಗಿ ನಿಂತು ಪ್ರಾರ್ಥಿಸತಕ್ಕವನು ಇಲ್ಲದೆ ಹೋದರೆ, ಕರ್ತನೆ ದೇವರೇ, ನಿನ್ನ ನಗಲಿದ ಮನುಷ್ಯರನ್ನು ಒಂದು ಮಾಡುವುದಕ್ಕಾಗಿ ಒಬ್ಬನ ಪ್ರಯಾಸ ಪಡದೆ ಹೋದರೆ, ನಿನ್ನ ಮುಂದೆ ಕಣ್ಣೀರಿನ ಪ್ರಾರ್ಥನೆಯಿಂದಲೂ ಜನರ ಮುಂದೆ ಅವರ ಪಾಪಗಳನ್ನ ಅವರ ಅರಿವಿಗೆ ತಂದು ಕರ್ತನೆ ಅವರನ್ನ ಮಾನಸಾಂತರಕ್ಕೆ ನಡೆಸುವ ಒಬ್ಬ ಮನುಷ್ಯನ ಬೇಕೆಂಬುದಾಗಿ ನೀನು ತಾವಕಿಸ್ತಿದೆಯಲ್ಲಪ್ಪ. ದೇವರೇ, ಈ ಸಂದರ್ಭಕ್ಕೆ ನೀನು ಇದನ್ನು ಯಾರ್ಯಾರ ಸಂಗಡ ಮಾತನಾಡ್ತಿದೆಯೋ ಅವರು ಆ ಪರಿಸ್ಥಿತಿಗಳ ನಡುವೆ ನೀನು ಹುಡುಕುವ ಆ ಮಧ್ಯಸ್ಥಗಾರನಾಗಿ, ಆ ವಿಜ್ಞಾಪನ ವೀರನಾಗಿ, ಮಾನಸಾಂತರವನ್ನು ಸಾರುವ ಸುವಾರ್ತಿಕನಾಗಿ ಎದ್ದು ಕರ್ತನೆ ಜನರನ್ನು ನಿನ್ನ ಕಡೆಗೆ ತಿರುಗಿಸುವಂತೆಯೋ, ನಿನ್ನ ಕೋಪಕ್ಕೆ ಬದಲಾಗಿ ನಿನ್ನ ಕನಿಕರವನ್ನು ಎಳ್ಕೊಳ್ಳುವಂಥ ಒಬ್ಬ ಮಹಾ ಸಾಧಕನನ್ನಾಗಿಯೂ ಕರ್ತನೆ ಹೀಗೆ ನನ್ನನ್ನು ಮಾಡು ಎಂಬುದಾಗಿ ಅಂಗಲಾಚಿ ಬೇಡುವ ಪ್ರತಿಯೊಬ್ಬೊಬ್ಬರನ್ನು ನೀನಿದಿನ ಆಶೀರ್ವದಿಸು. ವಿಜ್ಞಾಪಿಸುವ, ಮಧ್ಯಸ್ಥಿಗೆ ಪ್ರಾರ್ಥನೆ ಮಾಡುವ, ಪೌಳಿಯ ಒಡಕಿನಲ್ಲಿ ನಿಲ್ಲುವ ಈ ಮಹಾ ಅಭಿಷೇಕವನ್ನು ನೀನು ದಯಮಾಡಿ ಈಗಲೇ ಸುರಿಸು. ಅವರಿರುವ ಸ್ಥಳದಲ್ಲಿಯೇ ಕರ್ತನೆ ಹೀಗೆ ಪ್ರಾರ್ಥಿಸುವಂಥ, ತೀವ್ರವಾಗಿ ಹಗಲು ರಾತ್ರಿ ಪ್ರಾರ್ಥಿಸುವಂಥ, ಕಣ್ಣೀರಿನಿಂದ ಮೊರೆ ಇಡತಕ್ಕ, ಮೊಣಕಾಲುಗಳಲ್ಲಿ ನಿಲ್ಲತಕ್ಕ, ಉಪವಾಸಿಸಿ ಪ್ರಾರ್ಥಿಸತಕ್ಕ ಕರ್ತನೆ ನಿನ್ನ ಕೋಪವು ಶಮನವಾಗಿ ಜನ ನಿನ್ನ ಕಡೆಗೆ ತಿರುಗುವವರೆಗೂ ರಕ್ಷಣೆಗಾಗಿ ಧವಕಿಸುವಂಥ ಪ್ರಾರ್ಥನೆ ವೀರರನ್ನ ಈಗ ಎಬ್ಬಿಸಿಕೊಡು ಸ್ವಾಮಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.